ಕಬ್ಬಿನ ಹಾಲಿಲೆ ಚಪಾತಿ ಹುಗ್ಗಿ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ. ಇದು 2 ಕಪ್ ಕಬ್ಬಿನ ಹಾಲು ಐತ್ರಿ. 1 2 ಇದು ಬಿಸಿ ಮಾಡಿದ್ರಿ. ಎರಡು ಕಪ್ಪಿಗೆ 2 ಚಪಾತಿ ತೊಗೊಂಡು ನೋಡ್ರಿ. ಉಳ್ದಿದ್ದು ಚಪಾತಿ ನೀನು ಮಾಡಿದ್ದೀವಿ ರೀ. ಉಳ್ದಿದ್ದವು ಅದಕ್ಕೆ 2 ಕಪ್ ಕಬ್ಬಿನ ಹಾಲಿಗೆ 2 ಚಪಾತಿ ಹಾಕ್ಬೇಕು ನೋಡ್ರಿ. ಬೆಲ್ಲ ಹಾಕ್ಬೇಡ್ರಿ, ಏನೂ ಹಾಕ್ಬೇಡ್ರಿ, ಸಕ್ಕರೆ ಹಾಕ್ಬೇಡ್ರಿ, ಬರೀ ಕಬ್ಬಿನ ಹಾಲಿನಾಗ ಮಾಡ್ಬೇಕು ನೋಡ್ರಿ. 2 ಕಪ್ ಹಾಕಿನಿ ರೀ ಕಬ್ಬಿನ ಹಾಲು ಈ ಕಪ್ಪಿಲಿ. ಅದಕ್ಕೆ 2 ಚಪಾತಿ ಹಾಕ್ಬೇಕು ನೋಡ್ರಿ. ಮುರಿದು ಕಬ್ಬಿನ ಹಾಲು ಕಾಯನ ಗ್ಯಾಸ್ ಬಂದ್ ಮಾಡಿ ಚಪಾತಿ ಹಾಕಿ ಮುಚ್ಚಿಟ್ಬಿಡು. ಮುಗಿತು ನೋಡ್ರಿ. ಒಟ್ಟು ನೀರು ಹಾಕ್ಬಾರ್ದು ನೋಡ್ರಿ. ಕಬ್ಬಿನ ಹಾಲಿನಾಗ ಕಬ್ಬಿನ ಹಾಲು ಹುಗ್ಗಿ ಮಾಡೋದು ನೋಡ್ರಿ. ಚಪಾತಿ ಹುಗ್ಗಿ ಈಗ ಬಿಸಿ ಆಯ್ತು ಕಬ್ಬಿನ ಹಾಲಿಗೆ ಒದಾಡಕ್ಕೆ ನೋಡ್ರಿ. ಆವಾಗ ಇದು ಗ್ಯಾಸ್ ಬಂದ್ ಮಾಡ್ಬೇಕು ನೋಡ್ರಿ. ಬಂದ್ ಮಾಡಿ ಚಪಾತಿ ಮುರಿದು ಹಾಕ್ಬೇಕು. ಇದು ಇಷ್ಟ ನೋಡ್ರಿ. 2 ಕಪ್ ಹಾಲಿಗೆ 2 ಚಪಾತಿ ತೊಗೊಂಡು ನೋಡ್ರಿ. ನೀನು ಮಾಡಿದ್ದು ಉಳಿದಿದ್ದು ಅವು ಒಣಗ್ಯಾವ ಕಟ್ ಅನ್ನಂಗಿರ್ಬೇಕು ನೋಡ್ರಿ ಅವು ಚಪಾತಿ. ಈಗ ಕಬ್ಬಿನ ಹಾಲಿನಾಗ ಚಪಾತಿ ಹುಗ್ಗಿ ಮಾಡೋದು ನೋಡ್ರಿ. ನೋಡ್ರಿ ಕಲಿಸ್ಕೇಶ ಮುಚ್ಚಿಟ್ಬಿಡ್ಬೇಕು. ಬೆಲ್ಲ ಹಾಕ್ಬೇಡ್ರಿ, ಸಕ್ಕರೆ ಹಾಕ್ಬೇಡ್ರಿ. ಏಲಕ್ಕಿ ಪುಡಿ ಕಬ್ಬಿನ ಹಾಲಿನಾಗ ಹಾಕಿನ್ರಿ 2 ಏಲಕ್ಕಿ ಪುಡಿ. ಅದನ್ನ ಮುಚ್ಚಿಟ್ಟು ಬಿಡ್ರಿ. ಒಂದು 10 ನಿಮಿಷ ತಯಾರಾಗ್ತದೆ. 10 ನಿಮಿಷ ಮುಚ್ಚಿಟ್ರೆ ಮೆತ್ತಗಾಗ್ಬಿಡುತ್ತೆ ರೀ. ಗ್ಯಾಸ್ ಬಂದ್ ಮಾಡಿ 2 ಚಪಾತಿ ಹಾಕಿ ನೋಡ್ರಿ. 2 ಕಪ್ ಕಬ್ಬಿನ ಹಾಲು ರೀ, 2 ಚಪಾತಿ. ಕಬ್ಬಿನ ಹಾಲು ಹೋದಾಡನ ಚಪಾತಿ ಮುರಿದು ಹಾಕಿ ಗ್ಯಾಸ್ ಬಂದ್ ಮಾಡಿಬಿಡು. ಈಗ ತಯಾರಾಯ್ತು ನೋಡ್ರಿ ಚಪಾತಿ. ಕಬ್ಬಿನ ಹಾಲಿನ ಚಪಾತಿ ಹುಗ್ಗಿ ತಯಾರಾಯ್ತು ನೋಡ್ರಿ. ಇದ್ರೊಳಗೆ ತುಪ್ಪ ಹಾಕೊಂಡು ಉಣ್ಬೇಕ್ರಿ. ಈಗ ಹಾಲು ಹಾಕ್ಕೊಂಡು ಉಂಡ್ರು ನಡಿತೈತ್ರಿ. ಉಳಿದ ಚಪಾತಿ ಕಬ್ಬಿನ ಹಾಲಿನ ಹುಗ್ಗಿ ನೋಡ್ರಿ. ಈಗ ಮಸ್ತ್ ಆಯ್ತು ನೋಡ್ರಿ. 10 ನಿಮಿಷ ಮುಚ್ಚಿಟ್ಟಿವ್ರಿ. ಮೆತ್ತಗೆ ಮಸ್ತ್ ಆಗೈತೆ ನೋಡ್ರಿ. ಇದಕ್ಕೆ ಏಲಕ್ಕಿ ಪುಡಿ ಮೊದಲ ಹಾಕಿನ್ರಿ ಕಬ್ಬಿನ ಹಾಲಿನಾಗ. ನೀವು ಕೊಬ್ಬರಿ ಪುಡಿ ಬೇಕಾದ್ರೆ ಹಾಕ್ಕೋರಿ.